ತಾಯಿಗಳ ಪಾದಕ್ಕೂ ಮನಸ್ಸು, ಚಿತ್ತು, ಅಹಂಕಾರ, ಜ್ಞಾತೃ, ಮಾಯೆ ಎಂಬುವೆ 7 ಆವರಣವನ್ನು ಎನಿಸಿದವು. ಆದರೆ ಇವುಗಳಿಗೆ ವಿಲಕ್ಷಣವಾದ ತನ್ನ ಸ್ವರೂಪವನ್ನು ವಿವರಿಸಿ ಇವುಗಳನ್ನು ತಾನೆಂಬ ಬುದ್ಧಿ ಉತ್ಪನ್ನ ಆದ್ದರಿಂದ ಇವು 7 ಆವರಣ ಸ್ವರೂಪವನ್ನು ಹೇಳುತ್ತೇನೆ ಎಂದು ಹಿಂದಿನಲ್ಲಿ ಹೇಳಿದರು. ಇವತ್ತಿನ ಸೂತ್ರ ಅಭಿಪ್ರಾಯದಲ್ಲಿ 18ರಲ್ಲಿ ಪೂರ್ವ ಸೂತ್ರ ತನಗಿಂತ ಭಿನ್ನವಾದ ದೇಹಾದಿಯೊಡನೆ ಅಧ್ಯಾಸದಿಂದ ಕೂಡಿ ನಾನೆಂದು ಅಭಿಮಾನ ಉಳ್ಳವನಾಗಿರುವುದರಿಂದ ಇವನಿಗೆ ಯಮ ನಿಯಮಾದಿ ಅಂಗಗಳು ಅಭ್ಯಾಸ ಮಾಡಬೇಕು ಹೇಳಿದ್ರೆ ಹಿಂದಿನ ಸೂತ್ರದಲ್ಲಿ. ಈಗ ಈ ಸೂತ್ರದಲ್ಲಿ ಆವರಣಗಳಿಂದ ನಾನು ರಹಿತನಾದವನೆಂದು ನಿಶ್ಚಯವಾಗಿ ತನ್ನ ನಿಜವನ್ನು ತಾನು ತಿಳಿಯಲು ತನಗೆ ಹೊರಗೆ ಯಾವ ಕಾರಣದಿಂದಲೂ ಏನು ಮಾಡತಕ್ಕದ್ದು ಇಲ್ಲ ಎಂದು ಹೇಳುತ್ತಾರೆ. ತನು ಮುಖ್ಯವೆನಿಸುವ ಆವರಣ ರಹಿತವಾದ ತನಗುಂಟೆ ಪರಗಣಗಳ ಗಣ ಕೃತ್ಯ ಅಂತ 18 ಸೂತ್ರ ಅಭಿಪ್ರಾಯ ಹಿಡ್ಕೊಂಡು ಹೇಳಕತ್ಯಾರ. ಶರೀರವೇ ಮೊದಲಾದ ಆವರಣಗಳು ನನಗಿಲ್ಲ. ಯಮ ನಿಯಮ ಆಸನ ಎಲ್ಲಾನು ಅವಕ್ಕೊಂದು ಸ್ಥಾನಕ್ಕೆ ಬಿಟ್ಟು ವಿಧಿ ಏನದು ಆವರಣಗಳು 7 ಅವು ಹಿಂದಿನ ಸೂತ್ರ ಹೇಳಿದ್ರು. ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಜ್ಞಾತೃ ಅವು ಆವರಣ 7 ಹೊಡೆದು ಹಾಕಿದ್ರು. ಅವ್ರನ್ನ ನಿಜ ಮಾಡಿ ಇವತ್ತು ಏನ್ ಹೇಳ್ತಾರೆ 18 ಸೂತ್ರದಲ್ಲಿ ಶರೀರದ ಮೊದಲಾದ ಆವರಣಗಳು ನಿನಗಿಲ್ಲ. ಶರೀರದ ಮೊದಲ ಮಾಡ್ಕೊಂಡು ಶರೀರ ನಾ ಅಂದ್ರೆ ಆವರಣ, ಶರೀರ ನೀ ಅಲ್ಲ. ಪಂಚ ಮಹಾಭೂತ ಶರೀರಕ್ಕೆ ನೀ ಹ್ಯಾಂಗ ಆಗ್ತಿದ್ಯಾ? ಆಗೋದಿಲ್ಲ. ಆವರಣ ನಿನಗಿಲ್ಲ. ನಾನಲ್ಲ, ನಾನು ಈ ಸಕಲ ಆವರಣಗಳಿಗೆ ಭಿನ್ನವಾಗಿದ್ದೀನಿ. ಸಕಲ ಆವರಣಗಳಿಗೆ ನಾ ಭಿನ್ನವಾದ ಸಾಕ್ಷಿ ಆಗಿರುವೇನಿ, ನಾ ಅರಿತೀನಿ. ಇವೆಲ್ಲಕ್ಕೂ 7 ಆವರಣಕ್ಕೂ ಈ ಶರೀರಕ್ಕೂ ಎಲ್ಲಕ್ಕೂ ಏನಂತಾರ ಅದಕ್ಕೆ ಸಾಕ್ಷಿಯಾಗಿ ಅರಿತೀನಿ. ಆವರಣ ನನಗಿಲ್ಲ. ಆವರಣ ಇತ್ರ ನಾನು ಏನ್ರ ಇದು ಮಾಡ್ಕೊ ನನಗೆ ಅದಕ್ಕೆ ಸಾಕ್ಷಿಯಾಗಿ ಅರಿಯುವಂತ ಆತ್ಮ ಸ್ವರೂಪನ ಅದೇನಿ. ತನ್ನನ್ನು ತಾನು ಸಹಜವಾಗಿ ತಿಳಿಯಲು ಆಮೇಲೆ ತನಗೆ ಮಾಡತಕ್ಕಂತ ಕರ್ತವ್ಯ ಹೊರಗೆ ಯಮ ನಿಯಮಾದಿಗಳು ಒಳಗೆ ಮಾನಸಿಕ ಧಾರಣ ಧ್ಯಾನಗಳಲ್ಲಿ ಯಾವ ಇರುವುದಿಲ್ಲ. ಹಿಂದಿನಲ್ಲಿ ಹೇಳ್ಕೊತ ಇವು ಯಾವ ಲಯ ಮಾಡ್ಕೊತ ಬರ್ತಾರೆ. ಯಾವ ನನಗೆ ಸಂಬಂಧ ಇಲ್ಲ, ಆವರಣಗಳ ಸಂಬಂಧ ಇಲ್ಲ, ಯಮ ನಿಯಮಗಳ ಸಂಬಂಧ ಇಲ್ಲ, ಯಾವ ನನಗ ಅವು ಎಲ್ಲ ಲಯ ಮಾಡೇನಿ ಅಂತ ಧಾರಣ ಧ್ಯಾನಾದಿಗಳು ಯಾವ ಇವಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಕೃತಕೃತ್ಯ ಧನ್ಯನಾಗಿದ್ದೇನೆ ಎಂದು ಅವನ ಕೊಂಡಾಡುತ್ತಾನವ. ಮುಮುಕ್ಷಿ ಆದವನು ಎಲ್ಲಾನು ತಿಳ್ಕೊಂಡೇನ್ರಿ. ಈಗ ಅಭ್ಯಾಸಿ ಮುಮುಕ್ಷು ಅಭ್ಯಾಸಿ ಅನುಭವಿ ಆರೂಢ ನಾಕ್ ಹೇಳ್ಕೊತಂದ್ರೆ ಮುಮುಕ್ಷಿಗಳು ಏನ್ ಹೇಳ್ತಾರ, ಇವು ಯಾವ ನನಗ ಸಂಬಂಧ ಇಲ್ಲ, ಇವು ನಾನು ಕೃತಕೃತ್ಯ ಹೊಂದೀನಿ ಅಂತ 1ನೆಯ ಸೂತ್ರ ಅಭಿಪ್ರಾಯದಲ್ಲಿ ಹೇಳ್ಕೊತ ಬಂದ. ಇನ್ನು ಸೂತ್ರದಲ್ಲಿ ಹೇಳುವ ವಿಷಯವನ್ನು ಈಗ ಉದ್ದೇಶವಾಗಿ ಸಂಕ್ಷಿಪ್ತವಾಗಿ ಹೇಳುತ್ತಾರೆ. ನಿನಗೆ ಕರ್ತು ಆದಿ ಜೀವನಿಗೆ ಕಾಯ ಭೇದವ ಅನ್ನುವಿಂದ ಪೇಳಿಗಳ ಇನಿತಿಲ್ಲದಂತೆ ಲಯಿಸುವ ತೆರನನ್ನು ನೀರೇ ಮನವಲ ದೊರವೇ ಆಲಿಸು ನೀನು ಅಂದರೆ ದೇಹದೊಡನೆ ತಾನೆಂದು ತಾಧ್ಯಾತ್ಮ ಅಧ್ಯಾಸ ಉಳ್ಳವನು ಆಗುವುದರಿಂದ ಕರ್ತು ಮೊದಲಾದ ಅನೇಕ ಹೆಸರು ಬಂದವು. ದೇಹನ ಅಂದಾಗ ಏನಾಗ್ತದ? ತಾಧ್ಯಾತ್ಮ ಅಧ್ಯಾಸ ಉಳ್ಳವ ಆಗುವುದರಿಂದ ಕರ್ತು ಮೊದಲಾದ ಅನೇಕ ಹೆಸರು ಬಂದವಾಗ ದೇಹನ ಅಂದ ಕೂಡಲೇ ಎಲ್ಲ ಕರ್ತುಗಳು ಈ ದೇಹ ಮೊದಲು ಮಾಡ್ಕೊಂಡು ಎಲ್ಲಾ ವಿಷಯಗಳು ಏನಂತ ಅವಾಗ ಕರ್ತು ನಾನೇ ಅಂತ ಈ ಹೆಸರು ಬಂದಿರುತ್ತದೆ. ಈ ಅವುಗಳ ಒಂದೊಂದು ಇಲ್ಲದಂತೆ ಲಯ ಮಾಡುತ್ತಾರೆ ಅವರು. ಯಾವ ನನಗೆ ಸಂಬಂಧ ಇಲ್ಲ ಅನ್ನೋದೇ ಲಯ ಮಾಡ್ಕೊತ ಹೋಗ್ತಾರೆ. ಹಾಗೆ ಆವರಣ ರಹಿತವಾದ ನಿನ್ನ ನಿಜವಾದ ಯಥಾರ್ಥ ಸ್ವರೂಪವನ್ನು ಉಪದೇಶಿಸುತ್ತೇನೆ. ನಿನಗೇನ್ ಮಾಡ್ತೀನಿ ಗುರುಗಳು ಏನಂತಾರೆ, ಆವರಣ ರಹಿತದ ನಿನಗ ನಿನ್ನ ನಿಜವಾದ ಯಥಾರ್ಥ ಸ್ವರೂಪ ಉಪದೇಶ ಮಾಡುತ್ತೇನೆ. ಅದನ್ನು ನೀನು ಏಕಾಗ್ರದಿಂದ ಕೇಳು ಶಿಷ್ಯನೇ ಅಂತ ಗುರುಗಳು ಉಪದೇಶ ಮಾಡಿದೆ. ಇಲ್ಲಿ ಇನ್ನು ಬಳಿಕ 2ನೇ ಹೇಳ್ತಾರ, ದೇವೇ ತಾನಲ್ಲದ ಮೇಲೆ ತನಗೆ ಯಮ ನಿಯಮಾದಿಗಳೂ ಇಲ್ಲ. ದೇನ ಅಂದ್ರ ಕರ್ಮ, ಉಪಾಸನ, ಧ್ಯಾನ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾರ ಎಲ್ಲ ಬೇಕಾಗಿತ್ತು. ಈಗೆಲ್ಲ ಹೊಡೆದು ಹಾಕ್ಯಾರ. ಅವಕ್ ದಾಟಿ ಹೋಗ್ಯಾನ. ಸಮಾಧಿ ಸ್ಥಿತಿನೂ ದಾಟ್ಯಾನ. ಅವ್ ಕೃತ್ಯ ಹೊಂದ್ಯಾನ ಯೋಗಿ. ಮತ್ತಿವು ನನಗೆ ಯಾವ ಸಂಬಂಧ ಇಲ್ಲ, ಯಾವ ಆವರಣಗಳು ಸಂಬಂಧ ಇಲ್ಲ ತಿಳ್ಕೊತ.
ದೇವ ನಾನು ಅಲ್ಲದ ಮೇಲೆ ತನಗೆ ಯಮ ನಿಯಮಾದಿಗಳು ಇಲ್ಲ. ಇದರಿಂದ ಕರ್ತು ಎಂಬ ಹೆಸರು ಇಲ್ಲ ಎಂದು ಹೇಳ್ತಾನೆ. ಕರ್ತು ಮಾಡವನು ಅಲ್ಲ, ಮಾಡಿಸಿಕೊಳ್ಳವನು ಅಲ್ಲ, ಅದಕ್ಕೆ ಸಾಕಿ ಅಂತ ಅರುವ ಸ್ವರೂಪ ನಾನು. ತನುವಿದು ತಾನಲ್ಲ ಅದರೊಳಗೆ ಒಮ್ಮೆವು ತನಗುಂಟೆ, ಯಮ ನಿಯಮಗಳು ಎನಿತು ಭಾವಿಸಿದೊಡವೆಂತು ಕರ್ತೃತ್ವ ಇಲ್ಲವೆನಿಸುವ ಈ ಆತ್ಮನೋಳು ನಿಜವೇ, ಆತ್ಮನೋಳು ನಿಜವಾದವನು, ಆತ್ಮನೊಳಗೆ ಏನೂ ಇಲ್ಲ ಅಂತ 2ನೇ ಸೂತ್ರ ಅಭಿಪ್ರಾಯದಲ್ಲಿ ಹೇಳ್ಕೊಟ್ಟು ಬರ್ತಾರ. ಶರೀರವು ದೃಶ್ಯವಾಗಿ ಭೂತಗಳ ಕಾರ್ಯವಾಗಿವು, ಸುಪ್ತಿಯಲ್ಲಿ ಇಲ್ಲದಿದ್ರು ನೋಡ್ರಿ. ಶರೀರ ದೃಶ್ಯ ಅದ, ನಿನ್ನಿಂದ ಅರ್ಶು ಗೊತ್ತದ, ನೀ ಹ್ಯಾಂಗ ಹಾಕದಿ? ಭೂತಗಳ ಕಾರ್ಯ ಅದ, ಪಂಚಮಹಾಭೂತ ಕಾರ್ಯ ಅದ ಇವು. ಸುಪ್ತಿಯಲ್ಲಿ ಇಲ್ಲದಿದ್ದರೆ, ಸುಪ್ತಿಯಲ್ಲಿ ಜಾಗ್ರ ಸ್ವಪ್ನ ಸುಪ್ತಿಯಲ್ಲಿ ಇವು ಯಾವೂ ಇಲ್ಲ. ಸುಪ್ತಿ ಅದ ಅಂದ್ರೆ ಇಲ್ಲೇ ಇಲ್ಲ. ದೇವ ನಾನು ಅಲ್ಲ ಎಂದು ತಿಳಿಯಲಾಗಿ ಅವನಿಂದ ಯಮ ಎಂಬ ನಿಯಮಗಳು ಎರಡೂ ಮಾಡಲು ಪಡುವುದಿಲ್ಲ. ಯಮ ನಿಯಮಗಳು ಎರಡೂ ಮಾಡೋದು ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವನು ಕರ್ತನೇ ಆಗುವುದಿಲ್ಲ. ಕರ್ತಿದ್ರೆ ಏನಕ್ಕೆ ನಾನು ಕರ್ತು ಇದ್ದು ಏನ ಕೆಲಸ ಮಾಡು? ನಾ ಕರ್ತನೇ ಇಲ್ಲ, ಕರ್ತನೇ ಇಲ್ಲ ಅಂದಾಗ ಯಾಕೆ ಕೆಲಸ ಮಾಡಕ್ ಹೋಗ್ಕನವ? ಇಲ್ಲದ ಮೇಲೆ ಕಾರ್ಯವು ಯಾರಿಗೆ ಹೇಳಬೇಕು? ಕಾರ್ಯ ಮಾಡತ್ ಯಾರಿಗೆ ಹೇಳ್ತ? ಕಾರಣನೇ ಇಲ್ಲ. ಕಾರ್ಯ ಯಾರಿಗೆ ಹೇಳ್ತೀರಿ ಗುರುಗಳ ನೀವು ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನವ. ಕಾರಣನೇ ಇಲ್ಲ. ಗಿಡನೇ ಬೇರೆ ಸಸ್ಯತೆ ಕಿತ್ತೋಗದಾನವ. ಕಿತ್ತೋಗದಿಂದ ಇದು ಕಾರ್ಯ ಇದ್ರ ಒಂದು ಬೇರೆ ಉಳಿದಿರ್ತದ. ಕಾರಣನೇ ತೆಗೆದು ಹೋಗದಾನ. ಮತ್ತು ಕಾರ್ಯ ಹ್ಯಾಂಗ ಬರ್ತ? ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ. ಹೇಳಬೇಕು ಅಂದರೆ ವರನೇ ಇಲ್ಲದ ಮೇಲೆ ಕನ್ಯೆ ಯಾರಿಗೆ ಕೊಡಬೇಕು? ವರ ಇದ್ರೆ ಕನ್ಯೆ ಕೊಡಾಕ್ ಬರ್ತದ. ದೃಷ್ಟಾಂತ ಕೊಟ್ಟಾರ. ವರ ಇದ್ರೆ ಕನ್ಯೆ ನೋಡ್ಬೇಕಾದ್ರೆ ವರನೇ ಇಲ್ಲ, ಕನ್ಯೆ ತೆಗೀರಿ ಅಂತ ಎಷ್ಟದ ಹಾಸ್ಯಾಸ್ಪದ ಹಾಕದ್ರಿ. ವರನೇ ಇಲ್ಲದ ಮೇಲೆ ವಧುವರನಿಗೆ ಲಗ್ನ ಮಾಡಬೇಕೆಂಬ ಇದ್ದಂತೆ ಕರ್ತೂ ಇಲ್ಲಂದ್ರೆ ಕಾರ್ಯ ಹ್ಯಾಂಗ ಹಾಕದ್ರಿ ಗುರುಗಳ? ಆಗೋದದು. ವರನೇ ಇಲ್ಲ ಅಂದ್ರೆ ಲಗ್ನ ಯಾರಿಗ್ ಮಾಡ್ತೀರಿ? ನಾನೇ ಅವಲ್ಲ ಅಂದ್ರ ಮದಿ ಮಾರಿ ಯಾರು ಮಾಡ್ತಾನ ನಂಗೆ ಹಾಕರಿ. ವರನೇ ಇಲ್ಲ. ಹಂಗೆ ಒಂದು ದೃಷ್ಟಾಂತ ಕೊಟ್ರ 2ನೇ ನುಡಿಯಲ್ಲಿ. ಇನ್ನ 3ನೇ ನುಡಿಯಲ್ಲಿ ಹೇಳ್ತ, ಮನಸ್ಸು ತಾನಲ್ಲದ ಅಂದ ಮೇಲೆ ತನಗೆ ಆಸನ ಮತ್ತು ಪ್ರಾಣಾಯಾಮಗಳೆಂಬ 2 ಅಂಗಗಳು ಇದೆ ಎಂದು ಹೇಳ್ತಾರೆ. ಇನ್ನು 3ನೇ ನುಡಿಯಲ್ಲಿ ಏನ್ ಹೇಳಿದ್ರು? ಮನಸ್ಸು ಮತ್ತು ತಾನಲ್ಲ ಅಂದ ಮೇಲೆ ತನಗೆ ಆಸನ ಮತ್ತು ಪ್ರಾಣಾಯಾಮಗಳು 2 ಅಂಗವು ನನಗಿಲ್ಲ. ಮನಸ್ಸಿಗಿದ್ರೆ ಏನ್ರ ಮಾಡಕ್, ಮನುಷ್ಯ ಒಯ್ಯದದು ಲಯ ಆಗ್ಯದ. ಮನಸ್ಸಿದ್ರ ಏನ್ ಕರ್ತು ಭಕ್ತು ಹೇಳಬೇಕಾಯ್ತು. ಮನುಷ್ಯ ನನಗಿಲ್ಲ, ಆಸನಗಳು ನನಗಿಲ್ಲ. ಯಾ ಆಸನ ಹಾಕ್ಲಿ ಮನಸ್ಸಲ್ಲಿ ಆದಾಗ? ಮತ್ತು ಪ್ರಾಣಾಯಾಮ ಎಂಬ 2 ಅಂಗಗಳು ಇಲ್ಲಿ ಅಂತ ಹೇಳಿದ್ದಾರೆ. ಮನವೇ ತಾನಲ್ಲದ ಮನದೊಡ ಆಸನವ ವನಲ ನಿರೋಧ ಅದ್ವಯನು ತನಗೆಲ್ಲ ತಿಳಿ ಜೀವನ ಲಯವೆಂದು ವನಿತ್ಯ ಮೈತ್ರ ನೀರು ಅರಿಯುವುದು. ಮೈತ್ರಾದೇವಿಗೆ ಸಂಬೋಧನ ಮಾಡಿದ್ರಿ ಯಾಜ್ಞವಲ್ಕ್ಯರು. ಸತಿಯಾದ ಮೈತ್ರಿ ಕೇಳು, ಮನಸ್ಸೇ ಇಲ್ಲ. ಮನಸ್ಸಿದ್ರೆ ಹೇಳಕ್ ಬರ್ತದ. ಎಲ್ಲ ಲಯ ಆಗ್ಯಾವ. ಯಾವ ಆಸನ ಹಾಕ್ಲಿ, ಯಾವ ಪ್ರಾಣಾಯಾಮ ಮಾಡಿ, ಯಾವ ಸಮಾಧಿ ಏನು ದಾಟಿ ಹೋಗಿ ನಾನು. ಮನಸ್ಸು ತನಗೆ ದೃಶ್ಯವಾಗಿ ಸುಖ ದುಃಖಾದಿ ಅನೇಕ ಆಕಾರಗಳ ಪ್ರತೀತಿ ಆಗುತ್ತ. ಮನಸ್ಸಿದ್ರ ತನಗೆ ದೃಶ್ಯವಾದ ಜಗತ್ ಪ್ರಪಂಚಗಳು ಸುಖ ದುಃಖ ಆಗಲಿ ಆಕಾರ ಆಗ್ತಿತ್ತು. ಮನುಷ್ಯ ಲಯ ಮಾಡ್ಕೊಂಡ ನಾವ. ಸುಖನೂ ಇಲ್ಲ, ದುಃಖನೂ ಇಲ್ಲ. ಇವೆಲ್ಲ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ ತಿಳ್ಕೊಂಡಾವ. ಮಾತ್ರ ನೀವು ಮನಸ್ಸು ಇದು ಸುಖ ದುಃಖ ಅಂತೀರಲ್ರಿ, ಯಾವ ನನಗೆ ಯಾವ ಲೇಪನೆ ಇಲ್ಲ. ಸುಖ ದುಃಖಾದಿ ಅನೇಕ ಆಕಾರವಾದ ಪ್ರತೀತಿ ಆಗುತ್ತವೆ ಅಂದದೆ. ಆದ್ರಿಂದ ಅದು ತನಗ ಸಂಬಂಧ ಇಲ್ಲ, ತಾನಲ್ಲ ಎಂದು ಹೀಗೆ ನಿಶ್ಚಯ ಮಾಡಲು ಆಸನ ಪ್ರಾಣಾಯಾಮಗಳೆಂಬ 2 ಅಂಗಗಳು ನನಗೆ ಇಲ್ಲ. ಆಸನ ಇಲ್ಲ, ಪ್ರಾಣಾಯಾಮ ಎಂಬ 2 ಅಂಗಗಳು ನನಗಿಲ್ಲ. ಆದ್ರಿಂದ ಜೀವನ ಎಂಬ ಹೆಸರು ಲಯವಾಗಿದೆ. ಜೀವಿದ್ರಿ ಅಂತ ಜೀವನನು ಲಯ ಆಗ್ಯಾನಲ್ಲಿ ಎಂದು ತಿಳಿಯುವ ಅರ್ಥವೇದು. 3ನೇ ನುಡಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. 4ನೇ ನುಡಿಯಲ್ಲಿ ಹೇಳ್ತಾರೋ, ಬುದ್ಧಿಯು ನಾನಲ್ಲ, ಅದರಿಂದ ತನಗೆ ಕ್ಷೇತ್ರಜ್ಞ ಎಂಬ ಹೆಸರು ಇಲ್ಲ. ಕ್ಷೇತ್ರಜ್ಞ ಎತ್ತ ಜೀವ ಇದ್ನ ಅವನು ಹೇಳ್ಬೇಕಾದ್ರೆ ಬುದ್ಧಿನೇ ಇಲ್ಲ. ಮೊದಲ ಬುದ್ಧಿನೂ ಲಯ ಆಗ್ಯದ. ಆದ್ರಿಂದ ಕ್ಷೇತ್ರಜ್ಞ ಎಂಬ ಹೆಸರು ಇಲ್ಲ. ಆದ ಕಾರಣ ಪ್ರತ್ಯಾಹಾರ ಎಂಬ ಅಂಗವು ನನಗಿಲ್ಲ.
ಬುದ್ಧಿ ತಾನಲ್ಲವಾಗಿ ಸಿದ್ಧಿಸಲು ಅರಿಯದೆ ಶುದ್ಧ ಪ್ರತ್ಯೇಕ ಆತ್ಮ ಅರುವೆ ನಾನಿಲ್ಲ, ಅರುವೆ ನಾನೆಲ್ಲ, ಉದ್ದುತ್ತ ಕ್ಷೇತ್ರಜ್ಞ ಲಯವದು ಸಿದ್ಧಾಂತ ಅಂಬುಜ ನಂಬು ಮೈತ್ರ ಅಂತ ಇಲ್ಲಿ 4ನೇ ನುಡಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ವಿಜ್ಞಾನಮಯ ಕೋಶ ರೂಪ ಬುದ್ಧಿ ಆದರೂ ಭಾವ ಅಭಾವ ರೂಪ ಗೋಚರಿರುತ್ತದೆ. ನಾ ವಿಜ್ಞಾನ ಕೋಶನು ನಾ ಅಲ್ಲ, ಬುದ್ಧಿ ವಿಜ್ಞಾನಮಯ ಕೋಶ ಅದು ನಾ ಅಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅವು ನನಗಿಲ್ಲ. ನಾ ಎಲ್ಲ ಲಯ ಆಗ್ಯದ, ಬುದ್ಧಿ ಒಳಗೆಲ್ಲ ಲಯ ಆಗ್ಯದ. ವಿಜ್ಞಾನಮಯ ಕೋಶ ರೂಪವಾದ ಬುದ್ಧಿ ಆದ್ರೂ ಭಾವ ಅಭಾವ ರೂಪ ಗೋಚರಿಸುತ್ತೆ, ಅದು ಇಲ್ಲ. ಆದ್ರಿಂದ ಅದು ತಾನಲ್ಲ ಎಂದು ತಿಳಿದ ಮೇಲೆ ಪ್ರತ್ಯಾಹಾರ ಎಂಬ ಅಂಗವು ತನಗಿಲ್ಲ. ಪ್ರತ್ಯಾಹಾರ ಎಂಬ ಅಂಗ ತನಗಿಲ್ಲ, ಮಾಡಲಿಕ್ಕೆ ಬೇಕಾಗಿಲ್ಲ. ಆದ್ದರಿಂದ ಕ್ಷೇತ್ರಜ್ಞನ ಪುರುಷನಿಗೆ ಬಂದ ಕ್ಷೇತ್ರ ಎಂಬ ಹೆಸರು ನಾಶವಾಯಿತು ಅಂತ ಹೇಳ್ತದೆ. ಕ್ಷೇತ್ರಜ್ಞ ಮತ್ತು ಪುರುಷ ಇವು ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ. ಬಂದಿದ್ರೆ ಏನ್ರ ಹೇಳ್ಬೇಕು, ಅವನ ಕುತ್ಯ ಹೊಂದ್ಯಾನ, ಕ್ಷೇತ್ರಜ್ಞ ಎಂದು ಹೆಸರು ನಾಶವಾಗಿ ಹೋಗ್ಯದ ಅಂತ 4ನೇ ನುಡಿಯಲ್ಲಿ ಪ್ರತಿಪಾದನೆ ಮಾಡಿ. ಇನ್ನು 5ರಲ್ಲಿ ಅಹಂಕಾರವೆಲ್ಲ ತಾನಲ್ಲದರಿಂದ ಧಾರಣೆ ಇಲ್ಲ. ಹೀಗೆ ತಿಳಿದ ಕೂಡಲೇ ಸಾಕ್ಷಿ ಲಯವೆಂದು ನೀನು ತಿಳಿಯುವುದಾಗಿ ಹೇಳುತ್ತಾರೆ. ಭಾವರೂಪ ಆತ್ಮನು ಅಹಮಿಲ್ಲದರಿಂದೇ ಧಾರಣೆ ಇಲ್ಲೆಂದು ತಿಳಿದು ತಂದದು ಸಾರಿ ನೀನರಿ ಸಾಕ್ಷಿ ವಿಲಯವಿದೆಂದು ವಿಚಾರಿಸಿ ವೇದಾನುಮತದಿಂದ ವೇದ ಪ್ರಮಾಣ ಕೊಟ್ಟು ನಾವು ಹೇಳ್ತೀವಪ್ಪ. ಗುರುಗಳು ವೇದಗಳು ಇವು ಸಮ್ಮತಿ ನಾವು ಪ್ರಮಾಣ ಕೊಟ್ಟು ಹೇಳಿವಿ ಅಂತ ಹೇಳ್ತಾರೆ. ಅಹಂಕಾರವು ಜಡವಾಗಿರುವುದು. ಅಹಂಕಾರ ಅಂದ್ರೆ ಜಡ ಅದ, ಅರಸು ಗೊತ್ತ ನಿನ್ನಿಂದ. ಆತ್ಮನಾದ ತಾನು ಸ್ವಯಂ ಪ್ರಕಾಶ ರೂಪನಿರುವುದು. ಆತ್ಮ ಹೆಂಗದನ ಸ್ವಯಂ ಪ್ರಕಾಶ ಅದನ, ನಿತ್ಯ ಅದ, ನಿರ್ವಯವನ್ನ. ಆಕಾಶ ಹ್ಯಾಂಗ ಪರಿಪೂರ್ಣ ಅದ, ಹಂಗ ಆತ್ಮ ಸ್ವರೂಪನಿ ಹಂಗ ಅದ. ಆದ್ರಿಂದ ಅಹಂಕಾರ ತನಗ ತಾನಲ್ಲ. ಆ ಕಾರಣದಿಂದ ಧಾರಣೆಗೂ ನನಗಿಲ್ಲ. ಧಾರಣೆಯ ಸಾಧಿಸ್ಬೇಕಾದ್ರೆ ಅದು ನನಗಿಲ್ರಿ ಅಂತ ಹೇಳ್ತಾನ. ಆದ್ರೆ ಸಾಕ್ಷಿ ಎಂಬ ಹೆಸರಿಗೆ ಲಯವಾಗುತ್ತದೆ. ಸಾಕ್ಷಿನು ಎಂಬ ಹೆಸರು ಅಲ್ಲಿ ಲಯ ಮಾಡಿದ್ದೇನೆ ಹೀಗೆ ತಿಳಿದು ನಾನು ಹೇಳುವುದು ನಮ್ಮ ಮಾತಲ್ಲ, ಇದು ಎಂತೂ ವೇದ ಸಮ್ಮತವ ಆಗಿರುತ್ತದೆ. ನಾ ಮಾತಾಡಿ ಹೇಳಿಲ್ರಿ ಗುರುಗಳ, ಇದು ಸಮ್ಮತ, ವೇದ ಸಮ್ಮತ ಅಂತ ಹೇಳಿನಿ. ಇನ್ನು ಸ್ಮರಣ ಉಂಟ ಮಾಡುವಂತದ್ದು ಚಿತ್ತ ನಾನಲ್ಲ ಅಂದ ಮೇಲೆ ಜ್ಞಾನವೂ ಇಲ್ಲ. ಆದ್ರಿಂದ ಕೂಟಸ್ಥನಿಗೆ ಲಯವೇ ಅಂತ ತಿಳಿಯುವುದಕ್ಕಾಗಿ ಹೇಳ್ತಾನೆ. ಕೂಟಸ್ಥನು ಲಯ ಹೇಳ್ತಾರ ಅವರು. ಚಿತ್ತ ತಾನಲ್ಲದ ಅದರ ಕೂಡ ಬೆರಸದ ಚಿತ್ತು ತಾನೆಂದು ತಿಳಿದ ಮೇಲೆ ಎತ್ತಣ ದಾನ ಜ್ಞಾನವೇನ ಎಂದರಿಯದೆ ಕೂಟಸ್ಥ ಸವಿತ್ತು ಲಯವಿದು ಲಲಿತಾಂಗಿ. ಮೈತ್ರಾದಿ ಕೂಟಸ್ಥನೇ ನಾ ಅಲ್ಲ, ಪ್ರತ್ಯೇಕಾತ್ಮ ನಾ ಅಲ್ಲ. ಇವು ಯಾವ ನನಗಿಲ್ಲ, ಇದನ್ನು ಇಲ್ಲ ಅಂತ ಹೇಳ್ಕೊತ ಹೇಳಿದ್ರು 6ನೇ ನುಡಿಯಲ್ಲಿ. ಕೇವಲ ಶುದ್ಧ ಚೈತನ್ಯವೇ ನಾನೆಂದು ತಿಳಿಯಲಾಗಿ ಸಮಾಧಿಯೂ ಇಲ್ಲ. ಇಲ್ಲಿ ಸಮಾಧಿನ ಹೊಡೆದಾಕಿದ್ರು ಅವರು, ಅದು ಲಯ ಮಾಡಿದ್ರು. ಆದ್ರಿಂದ ಅಂತರ್ಯಾಮಿ ನಾಮವು ನೃತ್ಯ ಆಯ್ತು ಎಂದು ನೀನು ತಿಳಿಯುವುದಾಗಿ ಹೇಳುತ್ತಾರೆ. ಸಮಾಧಿ ಇಲ್ಲ ಅಂದ್ರ ಅಂತರಾಮ, ಜೀವಾತ್ಮ, ಅಂತರ ಆತ್ಮ, ಪರಮಾತ್ಮ ಇವು 3 ಏನದವ, ಇವು ಅಂತರಾಮಿ ಪರಮಾತ್ಮ ಇವು ಇಲ್ಲ, ನೃತ್ಯ ಆಗ್ಯದ. ಜೀವಾತ್ಮ ಇಲ್ಲ, ಅಂತರ ಆತ್ಮನು ಇಲ್ಲ, ಇವು ಯಾವ ಲಯ ಆಗ್ಯಾವ, ತಿಳಿ ನೀನು ಅಂತ ಹೇಳಿದ್ರು. ಬರೀ ಅರಿವೆ ನೆಪ್ಪಿ ಅದರಿಂದೆ ನಿತ್ಯವ, ಅದರಿಂದ ಅರಿವೆ ತಾನೆಂದು ಸಮಾಹಿತೆ ಬರಿಯರು ತನಗೆ ಅದರಿಂದ ಅಂತರ್ಯಾಮಿ ಬರೆಯಲು ಕೊಟ್ಟು ಅದೆಂದರಿಯದು ಅಂತ. ಕೇವಲ ಶುದ್ಧ ಚೈತನ್ಯವೇ ನಾನು ಆಗಿರುವೆನು ತಿಳಿಯದು. ಜ್ಞಾತೃ ತಾನಲ್ಲ, ಜ್ಞಾತೃನು ಲಯ ಮಾಡಿದ್ದೇನೆ. ಆದ್ರಿಂದ ಸಮಾಧಿ ಎಂಬ ಅಂಗವು ತನಗಿಲ್ಲ. ಹೀಗೆ ತಿಳಿಯಲು ಅಂತರ್ಯಾಮಿ ಎಂಬ ಹೆಸರು ನನಗಿಲ್ಲ. ಜೀವಾತ್ಮ ಇಲ್ಲ, ಅಂತರ ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ. ಇವು ಅಂತರ ಆತ್ಮ ಎಂಬನು ಹೆಸರು ನನಗಿಲ್ಲ ಅಂತ ಹೇಳಿದ್ರು. ಇನ್ನು ತನಗೆ ಅಜ್ಞಾನವಿಲ್ಲದ್ರಿಂದ ಪ್ರತ್ಯೇಕ ಆತ್ಮನೆಂಬ ಹೆಸರು ತನಗಿಲ್ಲ ಅಂತ ಹೇಳುತ್ತಾರೆ. ಪ್ರತ್ಯೇಕ ಆತ್ಮಗೆ ಕೃತ್ಯ ಅಜ್ಞತೆಯಿಂದ ಕೃತ್ಯ ಉಂಟೆ ಕ್ರಮ ಎಲ್ಲರಾಗಿ ಕೃತ್ಯ ಒಂದಿಲ್ಲದೇನು ಲಯದರಿಂದೆ
ಪ್ರತ್ಯೇಕ ಆತ್ಮಗೆ ವಿಲಯವಕ್ಕು. ಅಜ್ಞಾನದ ಉಪಾಧಿ ಮೂಲಕ ಹೊರಗೆ ಒಳಗೆ ಎಂಬ ಭೇದ ಯಾವಾರು ಪ್ರತೀತಿ ಆಗುವುದು. ಅಜ್ಞಾನ ಮೂಲಕ ಏನಾಗ್ಯದ, ನಮಗ್ ಉಪಾಧಿ ಕಳ್ತದ. ಇದು ಘಟದ ಉಪಾಧಿ ಬೇರೆ, ಮಠ ಉಪಾಧಿ ಬೇರೆ, ಮಾ ಉಪಾಧಿ ಬೇರೆ. ಉಪಾಧಿ ಬೇರೆ ಬೇರೆ ಆಗ್ಯಾವ. ಘಟ್ಟದಿಂದ ಉಪಾಧಿ ಸಣ್ಣದಾಗ್ಯದ, ಮಠದಿಂದ ಉಪಾಧಿ ದೊಡ್ಡದಾಗ್ಯದ. ಎರಡು ಉಪಾಧಿ ತೆಗ್ದ ಮಾ ಉಪಾಧಿ ಒಂದೇ ಅದ, ಮಾ ಆಕಾಶ. ಹಂಗ ನಿನಗ್ ಉಪಾಧಿ ಯಾವ ಹತ್ಯವನು ಯಾವ ಇಲ್ಲ, ಅವು ಎಲ್ಲ ಆಗ್ಯಾವ. ಮೂಲಕ ಹೊರಗೆ ಒಳಗೆ ಎಂಬ ಭೇದ ಯಾವಾರು ಪ್ರತೀತಿ ಆಗದು. ಒಳಗನ್ನೋದು ಮತ್ತು ಹೊರಗನ್ನೋದು ಈ ಯಾವ ಇದಾವನು ನನಗೆ ಯಾವ ಇಲ್ಲ. ಆ ಜ್ಞಾನವೇ ಅಜ್ಞಾನವೇ ಇಲ್ಲದ ಮೇಲೆ ಭೇದ ಯಾವಾರು ಯಾಕೆ ಸಮಸ್ತದ್ರಿ? ನನ್ನ ಬಳಿ ಭೇದನೇ ಹೋಗ್ಯದ. ಆ ಯಾವಾರು ಇಲ್ಲ. ಆದ್ರಿಂದ ಪ್ರತ್ಯೇಕ ಆತ್ಮನಂತ ಹೆಸರು ಲಯವುದು. ಈ ಪ್ರತ್ಯೇಕ ಆತ್ಮನು ಲಯ ಮಾಡಿದ್ರು. ಈ ಮೇರೆಗೆ ತನ್ನ ಕರ್ತೃತ್ವಾದಿ ಭಾವನೆಗಳು ನಾಶವಾದ ಮೇಲೆ ಉಳಿದು ಯಾವುದುಂಟು ಅದು ತನ್ನ ನಿಜ ಸ್ವರೂಪ ಪರಬ್ರಹ್ಮ ಸ್ವರೂಪ ಎಲ್ಲ ಲಯ ಮಾಡ್ಕೊತ ಬಂದಾಗ ತನ್ನ ಸ್ವರೂಪ ಏನ್ ಉಳಿತದ ಆ ಪರಬ್ರಹ್ಮ ಸ್ವರೂಪ ಒಂದೇ ಉಳಿತದ ಅಂತ ಹೇಳ್ಕೊತ ಬಂದ್ರು. ಎಂತೂ ಕರ್ತೃತ್ವಾದಿ ಭಾವನೆ ತನ್ನೊಳಗೆ ಅಳಿದೊಂದು ಕಾಂತಿ ತಾನೇ ಪರಬ್ರಹ್ಮವೆನಿಪುವುದು ಸಂತರೆಲ್ಲರೂ ಮತ ಉದೆಂದು ತಿಳಿಯುವುದು ಓರಂತೆ ವಿಶ್ವಾಸದೊಡನೆ ಕೂಡಿ. ನಾವ್ ಹೇಳುದಿಲ್ಲ, ಸಂತರು ಮಹಾತ್ಮರು ಮುನಿಗಳು ಅವ್ರು ಒಡಂಬಟ್ಟಿ ಇದು ಒಂದು ಹೇಳ್ಯಾರ, ನಮ್ಮ ಸ್ವಕಲ್ಪಿತವಲ್ಲ ಇದು ಅಂತ ಹೇಳ್ಕೊತ ಬಂದು ತನ್ನಲ್ಲಿ ಕರ್ತೃತ್ವದ ಭಾವ ಯಾವ ಭಾವನೆಗಳು ಉಂಟು ಅಂದರೆ ಅವು ಎಲ್ಲವೂ ಸುಳ್ಳಾಗಿರ್ವಿ. ಕರ್ತನು ಇಲ್ಲ, ಭಕ್ತನು ಇಲ್ಲ. ನಾ ಉಣವನು ಅಲ್ಲ, ನಾನು ಮಾಡವನು ಅಲ್ಲ, ನಾ ಕರ್ತನು ಅಲ್ಲ, ಭಕ್ತನು ಅಲ್ಲ. ಸಾಕ್ಷಿ ಅರಿಯುವಂತ ಸ್ವಯಂ ಪ್ರಕಾಶ ನಾ ಅದೇನಿ. ಅವೆಲ್ಲವೂ ಸುಳ್ಳಾಗಿದೆ. ಆ ಭಾವನೆಗಳ ಉತ್ಪತ್ತಿ ನಾಶ ಮೊದಲಾದ ಸಾಕ್ಷಿ ಪರಬ್ರಹ್ಮ ಸ್ವರೂಪನೇ ಇರುವೆನು ಎಂದು ತಿಳಿಯುವುದು ನಿಜವಾದದ್ದು. ಮತ್ತು ಇದೇ ಸತ್ಯ ಎಂಬುದು ಸಂತರೆಲ್ಲರ ಮತವಿರುತ್ತದೆ. ಈ ಮಾತು ಸತ್ಯ ಒಂದು ತಿಳಿ ವಿಶ್ವಾಸ ಇಡು ಮೈತ್ರ ಅಂತ ಯಾಜ್ಞವಲ್ಕ್ಯರು ಅವ್ರಿಗೆ ಪ್ರತಿಪಾದನೆ ಮೈತ್ರಾದೇವಿಗೆ ಸಂಬೋಧನ ಮಾಡಿದ್ರು. ಇನ್ನ ಮುಂದಿನ ಇದರಲ್ಲಿ ಮಾತು ಹೇಳ್ತಾರೆ. ಈಗ ಯೋಗೇಶ್ವರನ ಆದಿ ಜೀವಭಾವ ನಿಷೇಧವನ್ನು ಮಾಡಿ 18 ನುಡಿಯಲ್ಲಿ ಮುಕ್ತಾಯ ಆಯ್ತು. ಮಾತ್ರ ಶರಣರು ಮಾತ್ರ ನಾಳೆಗೆ ಶಂಕರಾಂಧ್ರ ಬಂದಾಗ ಪ್ರತಿಪಾದನೆ ಮಾಡೋದ್ರಕ್ಕ ಈಗ ಬಾವಿ ಕಟ್ಟಿ ಶರಣರು ಇದ್ರ ಬಗ್ಗೆ ಏನು ಹೆಚ್ಚು ಕಡಿಮೆ ನಮಗೂ ಆಗಿರ್ತಾವ. ತಾವು ಕ್ಷಮ ಕೇಳ್ಬೇಕಂತ ಹೇಳ್ತೀನಿ. ನೀನು ಅಜ್ಞಾನ ಕಿಡಿಯಾಗಿ ನಿನ್ನನ್ನ ನಿನಗ ಕಾಣಲಾರದಂಗ ಮಾಡಿರ್ತಕ್ಕಂಥ ಈ ಆವರಣಗಳ ಉಪಾಧಿಗಳಿಂದ ನೀನು ಕರ್ತ, ಜೀವಾತ್ಮ, ಕ್ಷೇತ್ರಜ್ಞೆ. ಹೀಗಾಗಿ ಈ ರೀತಿ ನೀನು ಉಪಾಧಿಗಳ ಮುಖಾಂತರ ವ್ಯವಹಾರ ಮಾಡಕತ್ತೀಯಲ್ಲ, ಇವೆಲ್ಲವುಗಳನ್ನ ಅಧ್ಯಾಸದ ಮೂಲಕ ನೀನು ಭ್ರಮನಿರತನಾಗಿ, ಅಧ್ಯಾಸ ಅಂದ್ರೆ ತಪ್ಪ ತಿಳುವಳಿಕೆ, ಮಿಥ್ಯ ಜ್ಞಾನ. ಈ ಮಿಥ್ಯ ಜ್ಞಾನದಿಂದ ತಾನಲ್ಲದ ದೇಹದಲ್ಲಿ ತಾನೆಂದು ಭಾವನೆ ಮಾಡುವುದರಿಂದ ಕರ್ತ ಆಗಿದ್ದಿ. ಈ ನಿನ್ನ ಮನುಷ್ಯನ ಜೊತೆ ಕೂಡಿಕೊಂಡು ಏನ್ ಮಾಡಿ ಸುಖ ದುಃಖಗಳನ್ನು ನನಗೆ ಆಗ್ತವೆ ಎಂಬತಕ್ಕಂಥದ್ದನ್ನು ಅಧ್ಯಾಸಯುಕ್ತನಾಗಿ ಜೀವಾತ್ಮನಾಗಿದ್ದಿ. ಈ ಬುದ್ಧಿಯ ಜೊತೆ ಕೂಡಿಕೊಂಡು ಈ ಬುದ್ಧಿನೇ ಸತ್ಯವೆಂದು ತಿಳಿದು ಕ್ಷೇತ್ರಜ್ಞ, ನಾನೇ ಕ್ಷೇತ್ರಜ್ಞೆಯಾಗಿ ಇವೆಲ್ಲ ಚಿದಾಭಾಸನಲ್ಲಿ ತೋರ್ತಕ್ಕಂಥ ಆವರಣಗಳು. ಚಿದಾಭಾಸ ಅಂದ್ರೇನು? ಚೈತನ್ಯರೇ ಅಲ್ಲ, ಚೈತನ್ಯಗತಿ ವ್ಯವಹಾರ ಮಾಡುವ ಆತನು. ಅಂದ್ರ ಅದಕ್ಕೊಂದು ದೃಷ್ಟಾಂತ ಕೊಟ್ರಲ್ಲ, ಸಾಲ ತಂದು ಹೆಚ್ಚಿನ ಸಾಲದಂಗ ವ್ಯವಹಾರ ಮಾಡಿ ನಾನೇ ಮಾಲಕ ಅಂತಕ್ಕಂಥದ್ದನ್ನ ಅನಿಸಿಕೊಳ್ಳಿಸುವುದು. ಇವೆಲ್ಲವೂ ಅಧ್ಯಾಸದ ಮುಖಾಂತರ ತೋರ್ತಕ್ಕಂಥ ಭ್ರಮಾದಿಗಳ ಮೂಲಕ, ಉಪಾಧಿಗಳ ಮೂಲಕ ತೋರ್ತಕ್ಕಂಥ ಸಪ್ತ ಆವರಣಗಳನ್ನ ಈ ಸಗುಣ ಅಷ್ಟಾಂಗ ಯೋಗಗಳಲ್ಲಿ ಬರ್ತಕ್ಕಂಥ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವು 8 ಅಂಗಗಳನ್ನ ನೀನು ಯಥಾವತ್ತವಾಗಿ ಅಭ್ಯಾಸದ ಮೂಲಕ ಸಾಧನೆ ಮಾಡದೆ ಆದ್ರ ಇವು ಆವರಣಗಳನ್ನ ಒಂದೊಂದನ್ನ ಲಯ ಮಾಡ್ಲಕ್ ಬರ್ತದ ಎಂಬತಕ್ಕಂಥದ್ದನ್ನ 17ನೇ ಸೂತ್ರದಲ್ಲಿ ನಾವು ಅದನ್ನ ತಿಳ್ಕೊಂಡಿವಿ. ಇವೆಲ್ಲವೂ ಒಂದೊಂದರಿಂದ ಒಂದೊಂದು ಹೆಸರಿನ ತಗೊಂಡ. ಇವೆಲ್ಲವೂ ಯಾವುವೂ ಅಲ್ಲ, ನಾನು ಚಿದಾನಂದ ರೂಪ ಶಿವೋಹಂ ಎನ್ನುವ ಹಾಗೆ ಇಲ್ಲಿ ಸೂತ್ರ 18ರಲ್ಲಿ ತನಗಿವೆಲ್ಲವೂ ಭಿನ್ನವಾದಂತ ದೇಹಾದಿಗಳೆರಡನೆ ಇವ ಹೆಂಗ್ ಕೂಡ್ಯಾನ, ಅಧ್ಯಾಸದಿಂದ ಕೂಡಿ ಅವಕ್ಕ ಅಭಿಮಾನ ಉಳ್ಳವನಾಗಿ
ಇವ್ ಏನ್ ಮಾಡ್ಯಾನ ಅವೇ ಸತ್ಯವೆಂದು ತಿಳ್ಕೊಂಡಾನ. ಇವು ಯಮ ನಿಯಮಾದಿ ಅಂಗಗಳನ್ನ ಅಭ್ಯಾಸ ಮಾಡ್ಲಕತ್ನಂದ್ರ ಇವು ಆವರಣಗಳು ಒಂದೊಂದೊಂದೊಂದು ಅವನನ್ನ ಬಿಟ್ಟು ಹೋಗಿಬಿಡ್ತಾವ. ಇವ್ ತಪ್ಪು ತಿಳುವಳಿಕೆಗಳು ಆ ಸುಳ್ಳು ನಿಂದ್ರಂಗಿಲ್ಲ ನೋಡ್ರಿ. ಸತ್ಯ ಪ್ರತಿಪಾದನೆ ಆದ ಮೇಲೆ ಸುಳ್ಳು ನಿಂದಿರುವುದಿಲ್ಲ. ಹಂಗ ಇವು ಅಸತ್ಯವಾದವುಗಳನ್ನ ತೊಡೆಯಲು ಯಾಜ್ಞವಲ್ಕ್ಯ ಮಹಾಮುನಿಗಳು ಎಲ್ಲವನ್ನೂ ಹೇಳ್ಯಾರ. ಅವ್ರು ನಿಮಗೆ ಯಾವುದು ಅನುಕೂಲ ಆಗ್ತದ ಅದನ್ನ ತೆಗೆದುಕೊಂಡು ನಿಮ್ಮನ್ನು ನೀವು ಅರಿಯುವ ಒಂದು ಸದುದ್ದೇಶವನ್ನ ಇಲ್ಲಿ ಬಹಳ ಸ್ಪಷ್ಟಪಡಿಸ್ಯಾರ. ಆ ಮೈತ್ರಾದೇವಿ ಹೇಳ್ಯಾರ ಅಂದ್ರೇನ್ರಿ, ಇಲ್ಲಿ ನಮ್ಮ ಪರಮ ಪೂಜ್ಯರು ಇದು ನಮಗ್ ತಿಳಿಸಿಕೊಡ್ತಾರ. ಅದಕ್ಕ ಇವು ಶರೀರ, ಇವು ಮೊದಲಾದ ಆವರಣಗಳು ಇವು ಯಾವು ನನಗಿಲ್ಲ. ಇವೆಲ್ಲಾ ಆವರಣಗಳಿಗೆ ನಾನು ಸಾಕ್ಷಿ ರೂಪವಾಗಿನಿ. ಇವುಗಳ ಉತ್ಪತ್ತಿ ನಾಶಗಳಿಗೂ ಸಹ ನಾನು ಸಾಕ್ಷಿ ರೂಪವಾಗಿನಿ. ಇವುಗಳ ಉತ್ಪತ್ತಿ ಆಗುವುದನ್ನು ನೋಡ್ತೀನಿ, ನಾಶವಾಗುವುದನ್ನು ನೋಡ್ತೀನಿ. ಎರಡಕ್ಕೂ ಸಾಕ್ಷಿದ ಲಕ್ಷಣ ಏನಾದ್ರೆ ಇಲ್ಲಿ ಅರಿವುಳ್ಳವನಾಗಿರಬೇಕು, ರಾಗದ್ವೇಷದ ರಹಿತನಾಗಿರಬೇಕು, ಸಮೀಪವರ್ತಿಯಾಗಿರಬೇಕು, ಅವರಿಗೆ ಸಂಬಂಧವಿಲ್ಲದಾಗಿರುವುದೇ ಸಾಕ್ಷಿ. ಇವೆಲ್ಲವುಗಳನ್ನು ನೋಡುವಾತನ ನಾನು ಅಂದ ಮೇಲೆ ನೀವೆಲ್ಲವೂ ಏನಾಗಿರ್ತಾವ ಇವು ತೋರಿ ಅಡತಕ್ಕಂಥದ್ದು ಎಂಬ ನಿತ್ಯ ನಿಜ ಜ್ಞಾನ ನಾವು ಗಟ್ಟಿ ಹಿಡ್ಕೋಬೇಕಿಲ್ಲ. ಅವದನ್ನ ಗಟ್ಟಿ ಮಾಡ್ಲಿಕ್ಕೆ ಈ ಯಮನಾಮ ನಿಯಮಾದಿಗಳ ಮುಖಾಂತರ ಈ ಮನಸ್ಸನ್ನು ಶುದ್ಧ ಮಾಡ್ಬೇಕಾರ ಆದಿಗಳ ಮುಖಾಂತರ ಇವೆಲ್ಲವೂ ಸಾಧನೆಗಳು ಯಾವಕ್ಕೂ ಎಲ್ಲವೂ ತೋರಿ ಅಡತಕ್ಕಂಥ ಹೊರತು ಇವುಗಳಿಂದ ನಾನು ಭಿನ್ನನಾಗಿದ್ದೀನಿ ಎಂಬತಕ್ಕಂಥದ್ದನ್ನ ಇಲ್ಲಿ ಅದರ ಬಹಳ ಪಡಿಸ್ಯಾರ. ಈಗ ಕರ್ತೃವನ್ನ ಹೆಂಗ ಹೋಗ್ಲಾಡಿಸ್ಯಾರ ಇಲ್ಲಿ ಅಂತಂದ್ರ ಈ ಸೂತ್ರದೊಳಗೆ ಏನ್ ಹೇಳ್ಯಾರಿ ಅಂತಂದ್ರ ಈ ದೇಹಾದಿಗಳೊಡನೆ ನಾನೆಂದು ತಾಧ್ಯಾತ್ಮ ಅಧ್ಯಾಸ ಉಳ್ಳವನಾಗಿರುವುದರಿಂದ ಇವೆಲ್ಲವೂ ಕರ್ತೃ ನಾನೇ, ಇವೆಲ್ಲವೂ ಉಪಾಧಿಗಳು. ದೇಹಾದಿಗಳೊಡನೆ ನಾನೆಂಬ ಭಾವನೆ, ಈ ದೇಹಗಳೇ ನಾನು, ಈ ತೋರುವ ಜಗತ್ತೇ ನಂದು, ಈ ಪ್ರಪಂಚನೇ ನಂದು ನಾವ್ ಹೆಂಗ್ ಅನ್ಕೊಂಡು ಕೂಡ್ಲೆ ಅವೆಲ್ಲವೂ ಬಂದು ಕೂಡಿ ಬಿಡ್ತಾವಲ್ಲ. ಇವ್ ಯಾವೂ ನೀನಲ್ಲಪ್ಪ. ಇವುಗಳನ್ನ ನಿನ್ನ ಯಥಾರ್ಥ ಸ್ವರೂಪದ ಜ್ಞಾನ ನಿನಗಾಯ್ತಂದ್ರ ಇವೆಲ್ಲವೂ ಲಯವಾಗಿ ಹೋಗಿ ಬಿಡ್ತಾವು ಎಂಬತಕ್ಕಂಥದ್ದು. ಮತ್ತ ಈ ದೇಹವೇ ನಾನಲ್ಲ ಅಂತಂತರೂ ಇದು ಸಾಕಷ್ಟು ನಾವು ಪಂಚೀಕರಣ ಗ್ರಂಥವಾಗಿ ಇಟ್ಟುಕೊಂಡು ಇಲ್ಲಿ ತನಕ ತಿಳ್ಕೋತ ಬಂದೀವಿ. ಅಲ್ಲಿ ನಾವ್ ಯಾರ್ರಿ ದೇಹ ಎಲ್ಲಕ್ ಸಾಧ್ಯ ಇದೀವನು? ಈ ಸತ್ಸಂಗದಲ್ಲಿ ಇದ್ದವರು ಶರಣೆಯರು ಯಾರೇ ಆಗಲಿ ಈ ದೇಹ ನಾನಲ್ಲಕ್ ನಾವ್ ಏನರೇ ತಯಾರದೀವನು? ಒಮ್ಮೆ ಇದು ಹೇಸಿಗೆ ತಿಳಿದಿಂದ ಅದನ್ನೇನ್ರ ನಾವು ನಮ್ಮದು ಅದು ಅಂದ್ರೆ ಏನ್ರ ತುಳಿಲಕ್ ನಾವೇನು ಮಾಡ್ತೀವನು? ನಾವು ಉಗುಳಿದಂತ ಉಗುಳ ತಿಳಿದ್ಮೇಲೆ ಆ ಉಗುಳಿ ಏನ್ರ ತಗೋತೀವನು? ಸಾಧ್ಯವಿಲ್ಲ. ಹೇಗೆ ಈ ದೇಹ ನಾನೂ ಅಲ್ಲ ಅಂತೇಳಿ ನಮ್ಗೆ ಹೆಂಗ್ ಗಟ್ಟಿಯಾಗ್ಯದ? ಈ ದೇಹ ನಾನು ಅಲ್ಲಕ್ ಸಾಕಷ್ಟು ಹೇಳ್ಯಾರ. ಈ ದೇಹದಲ್ಲಿದ್ದು ಈ ದೇಹವನ್ನು ಭಿನ್ನ ಆಗಿರುವುದರಿಂದ ಈ ದೇಹ ನಾನು ಅಲ್ಲ. ಅಲ್ಲಿ ಈ ದೇಹವು ತಿಳಿದುಕೊಂಡ ಮೇಲೆ ಈ ದೇಹ ನಾನು ಅಂದೆ ಅಂದ್ರೆ ನಿಮ್ಗೆ ಹೆಂಗದ? 100 ಗೋವುಗಳನ್ನು ಕೊಂದಂತ ಪಾಪದ, ಒಂದೇ ಗೋವಿಗೆ ಎಷ್ಟೋ ಪಾಪದತ್ತ ಅಂತವ್ 1000 ಗೋವುಗಳನ್ನು ಕೊಂದಷ್ಟು ತಾಪದಂದಾರ. ಅದಕ್ ನಾವ್ ಏನಾರ ಯಾರ ದೇಹ ಅಲ್ಲಕ್ ತಯಾರದೀವನು? ನಾವೇನದೀವಿ? ನಾನು ಆತ್ಮನಿದ್ದೇನೆ ಎಂಬತಕ್ಕಂಥದ್ದು ನಮ್ಮಲ್ಲಿ ಗಟ್ಟಿಯಾಗ್ಯದ. ಅದನ್ನೇ ಇಲ್ಲಿ ಪರಮ ಪುರುಷರು ಮತ್ತಿಷ್ಟು ಸರಳವಾಗಿ ಅದನ್ನ ನಿಮಗೆ ಪ್ರತಿಬಂಧಕಗಳು ಮುಂದೆ ಬರಬಾರದು ಅಂತ ಹೇಳಿ ಇವೆಲ್ಲವೂ ಶರೀರ ಆಗಲಿ, ಇದು ದೃಶ್ಯ ರೂಪವಾಗಿರತಕ್ಕಂಥದ್ದು, ಇದು ಭೂತಗಳ ಕಾರ್ಯವಾಗಿರತಕ್ಕಂಥದ್ದು, ಇದು ದಿನನಿತ್ಯ ನಿಮಗ ಆ ನಿಜ ಆನಂದ ನೀವು ಶಾಂಪಲ್ ಹೆಂಗ್ ಸುಸುಪ್ತಿಯಲ್ಲಿ ನಮಗ್ ತೋರಿ ಹೋಗ್ತದಲ್ಲ, ಇವ್ ಯಾವೂ ಅಲ್ಲಿಲ್ಲ. ಈ ದೇಹ ಇಲ್ಲ, ಈ ಭೂತಗಳ ಕಾರ್ಯಗಳು ಯಾವೂ ಇಲ್ಲ. ಇವುಗಳನ್ನು ಹೋಗಲಾಡಿಸಲು ನೀ ಏನ್ ಮಾಡ್ಬೇಕು? ಯಮ ಮತ್ತು ನಿಯಮಾಂಗಗಳನ್ನ ಎರಡು ಸಾಧನೆಯನ್ನ ನೀನು ಮಾಡಿಕೊಂಡಾಗ ಅವಾಗ ಇವ್ ಯಾವು ತೋರುದಿಲ್ಲ. ಇವ್ ಯಾವು ತೋರುದಿಲ್ಲ ಅಂದ್ಮೇಲೆ ಇವ್ ಯಮನೂ ಇಲ್ಲ, ನಿಯಮನೂ ಇಲ್ಲ. ಅವಾಗ ನೀ ಯಾರದಿ? ನೀನೇ. ಮತ್ತೊಂದು ಏನು ಇಲ್ಲವೇ ಇಲ್ಲ. ಅವಾಗ ಇಲ್ಲೇ ದೃಷ್ಟಾಂತ ಕೊಟ್ಟಾರ ನೋಡ್ರಿ, ಅಪ್ಪವ್ರು ಹೇಳಿದ್ರು, ವರನೇ ಇಲ್ಲದ ಮೇಲೆ ವಧುವನ್ನ ಯಾರಿಗೆ ಲಗ್ನ ಮಾಡ್ಬೇಕು? ಇವೆಲ್ಲ ಸುಳ್ಳೇ ಅದ ಅಂದ ಮ್ಯಾಲ ಸುಳ್ಳಿಗೆ ಏನ್ ಮಾಡಂಗದ? ಏನು ಮಾಡಂಗಿಲ್ಲವೇ ಇಲ್ಲ ಎನ್ನುವ ಹಾಗೆ ಇಲ್ಲಿ ನೀನು ಕರ್ತನೂ ಅಲ್ಲ, ಏನೂ ಅಲ್ಲ. ಇಲ್ಲಿ ಯಮ ನಿಯಮಾದಿ ಅಂಗಗಳು ಎರಡರಿಂದ ಮಾಡಲ್ಪಡುವುದಿಲ್ಲ ಅಂದ ಮೇಲೆ ಶುದ್ಧ ಆದ್ಮೇಲೆ ಏನದ? ಯಾವೂ ಇಲ್ಲ. ಊರ್ ಮುಟ್ಟಿದ ಮೇಲೆ ದಾರಿ ತಗೊಂಡು ಏನ್ ಮಾಡೋದು ಎನ್ನುವ ಹಾಗೆ ಹಂಗಿದ್. ಇನ್ನು ಮುಂದೆ ಈ ಮನಸ್ಸು ತಾನಲ್ಲದಕ್ಕಾಗ ಈ ಮನಸ್ಸನ್ನೇ ಲಯ ಮಾಡಿದಾಗ ಈ ಪ್ರಾಣಾಯಾಮ ಇವೆರಡು ಅಂಗಗಳನ್ನ ಇಲ್ಲಿ ತಗೊಂಡು ಏನ್ ಮಾಡೋದದ? ಯಾಕಂತಂದ್ರ ಈ ಮನಸ್ಸಿನ ಮುಖಾಂತರ ತೋರ್ತಕ್ಕಂತ ಸುಖ ದುಃಖಾದಿಗಳನ್ನ
ಇವು ಪ್ರತೀತಿಯಾಗುವುದನ್ನ ಇವು ಯಾವು ನಾನಲ್ಲ, ಇವುಗಳನ್ನು ನೋಡುವನು ನಾನು ಎಂಬತಕ್ಕಂತ ನಿಶ್ಚಯ ನೀನು ಆದಾಗ ಅಲ್ಲಿ ಇದು ಲಯವಾಗಿ ಹೋಗ್ಬಿಡ್ತದ. ಅಲ್ಲಿ ಮುಂದ ಇದು ಲಯ ಅಂತ ಹೇಳಿ ನನಗ್ ಗೊತ್ತಾದ್ಮೇಲೆ ಮತ್ತ ಆಸನ ಪ್ರಾಣಾಯಾಮ ತಗೊಂಡು ಏನ್ ಮಾಡುದು, ಇದನ್ನೂ ಅಲ್ಲ, ಎಲ್ಲವೂ ಏನೂ ಇಲ್ಲವೇ ಇಲ್ಲ, ನಾನೇ ಎಲ್ಲವೂ ಚಿದಾನಂದ ರೂಪ ಶಿವಂ ಶಿವಂ ಎನ್ನುವ ಹಾಗೆ ಅಲ್ಲಿ ತಗೊಂಬಂದ್ರೈತಿ. ಮುಂದೆ ಬುದ್ಧಿಯು ತಾನಲ್ಲ,